ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಅಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯ ತೀರ್ಥರ ಒಂದು ಆರಾಧನೆ, ಅದು ವೇದವ್ಯಾಸ ಜಯಂತಿಯ ದಿವಸ ಬಂದದ್ದು. ನಮ್ಮ ಗುರುಗಳ ಒಂದು ದೈವಿಕತೆಯನ್ನು, ಭಗವಂತನ ಸಂಬಂಧವನ್ನು ಸೂಚನೆ ಮಾಡುತ್ತದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಮರಣ ಯಾರ ಕೈಯಲ್ಲಿಯೂ ಇಲ್ಲ, ಅದು ಕೇವಲ ದೇವರ ಕೈಯಲ್ಲೇ ಇರುವುದು. ಅಂತಹ ಒಂದು ದಿನವನ್ನು ಆಯ್ಕೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೇದವ್ಯಾಸ ದೇವರು ನನ್ನ ಜಯಂತಿಯ ದಿವಸ ನನ್ನ ಶಿಷ್ಯರಾದ ವಿದ್ಯಾಮಾನ್ಯರ ಸ್ಮರಣೆಯೂ ಆಗಬೇಕು, ಹಾಗಿದ್ದರೆ ಮಾತ್ರ ನನ್ನ ಜಯಂತಿ ಅದು ಅರ್ಥಪೂರ್ಣವಾಗುತ್ತದೆ ಎಂಬುದಾಗಿ ಇದೇ ದಿವಸ ಅವರನ್ನು ತನ್ನ ಪಾದಕ್ಕೆ ಆಹ್ವಾನಿಸಿಕೊಂಡ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅವರು ಮಾಡಿದ ಸಾಧನೆ ಅದು ವೇದವ್ಯಾಸ ದೇವರಿಗೆ ತಲುಪಿದೆ ಎಂಬುದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀ ವಿದ್ಯಾಮಾನ್ಯ ತೀರ್ಥರು ನಮ್ಮ ಹತ್ರ ಹೇಳಿದಂತಹ ಮಾತು, ಅವರು ಮೊದಲು ಬಹಳ ದಡ್ಡರಾಗಿದ್ದಾರೆ, ಅಂದರೆ ದಡ್ಡ ಶಿಖಾಮಣಿ. ಅವರು ಹೇಳ್ತಾಯಿದ್ರು, ನನಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಸಂಸ್ಕೃತ ಶಾಲೆಗೆ ಹೋಗ್ತಾಯಿದ್ರು. ಅಲ್ಲಿ ಅವರಿಗೆ 0 ಮಾರ್ಕ್, ಏನು ಹೇಳಿದ್ರು ಅರ್ಥ ಆಗೋದಿಲ್ಲ, ಆ ಪರಿಸ್ಥಿತಿ ಇತ್ತು. ಕೊನೆಗೆ ಯಾರೋ ಹೇಳಿದ್ರು, ನಿನಗೆ ಮಾರ್ಕ್ ಬರಬೇಕಾದರೆ ಸಂಸ್ಕೃತ ಶಾಲೆಯ ಅಧ್ಯಾಪಕರ ಮನೆಗೆ ತರಕಾರಿ ಕೊಂಡು ಹೋಗಿ ಹಾಕು ಅಂತ. ಹಾಗೆ ಪರೀಕ್ಷೆಯ ಹಿಂದಿನ ದಿವಸ ಅಧ್ಯಾಪಕರ ಮನೆಗೆ ತರಕಾರಿಗಳನ್ನೆಲ್ಲ ಕೊಟ್ಟು ಬರೋದು, ಹೀಗೆ ಮಾಡ್ತಾಯಿದ್ದೆ. ಸ್ವಲ್ಪ ಮಾರ್ಕ್ ನನಗೆ ಬರ್ತಾಯಿತ್ತು ಅಂತ. ಆದರೂ ಅವರಿಗೆ ಸ್ವಾಮಿಗಳಾದ ಮೇಲೆ ಆ ದಡ್ಡತನ ಹೋಗಿರಲಿಲ್ಲ. ಕೊನೆಗೆ ಶ್ರೀ ವಿಬುಧಪ್ರಿಯ ತೀರ್ಥರು ವೇದವ್ಯಾಸ ಮಂತ್ರವನ್ನು ಉಪದೇಶ ಮಾಡಿ, ಈ ವೇದವ್ಯಾಸ ಮಂತ್ರ ಜಪವನ್ನು ಮಾಡಿ ನೀವು ಮಹಾಬುದ್ಧಿವಂತರಾಗ್ತೀರಿ ಅಂತೇಳಿ ಹೇಳಿದ ಮೇಲೆ ಅದರ ಪ್ರಭಾವದಿಂದ ನನಗೆ ಶಾಸ್ತ್ರದ ಎಲ್ಲ ಪರಿಜ್ಞಾನ ಬರಲಿಕ್ಕೆ ಶುರುವಾಯಿತು ಅಂತ ಹೇಳಿ ಅವರು ಏನು ಹೇಳಿದರೂ ಅದು ಕೇವಲ ಕಲ್ಪನೆ ಅಲ್ಲ. ವೇದವ್ಯಾಸ ಜಯಂತಿಯ ದಿವಸವೇ ಅವರು ಇವತ್ತು ಹರಿಪಾದವನ್ನು ಸೇರಿದ್ದು, ಅದು ಆ ವೇದವ್ಯಾಸ ದೇವರ ಪರಿಪೂರ್ಣ ಅನುಗ್ರಹಕ್ಕೆ ಅದು ಸಾಕ್ಷಿಯಾಗಿದೆ ಎಂಬುದಾಗಿ ನಾವು ಗುರುತಿಸಬಹುದು. ಆ ರೀತಿ ಇವತ್ತು ವಿದ್ಯಾಮಾನ್ಯರ ಸ್ಮರಣೆ ವೇದವ್ಯಾಸರ ಅನುಗ್ರಹಕ್ಕೆ ಅದು ಕಾರಣವಾಗಿದೆ. ಆದ್ದರಿಂದ ವೇದವ್ಯಾಸ ದೇವರ ಜಯಂತಿಯ ದಿವಸ ನಾವು ವ್ಯಾಸ ಪೂಜೆಯನ್ನು ಮಾಡಬೇಕಾದರೆ ವಿದ್ಯಾಮಾನ್ಯರ ಒಂದು ಪೂಜೆಯನ್ನು ಮಾಡಿದರೆ ಮಾತ್ರ ಅದು ವೇದವ್ಯಾಸ ದೇವರಿಗೆ ಪ್ರೀತಿಯಾಗ್ತದೆ. ವೇದವ್ಯಾಸ ದೇವರಿಗೆ ಪ್ರೀತಿ ಆಯಿತು ಅಂದರೆ ಶ್ರೀಮದ್ ಆಚಾರ್ಯರಿಗೆ ಪ್ರೀತಿಯಾಗುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಇವತ್ತು ಬಹಳ ಶ್ರೇಷ್ಠವಾದಂಥ ದಿವಸ. ಮೂಲಗುರು, ಆದಿಗುರು, ಈ ರೀತಿಯಾಗಿ ಪೂರ್ವಗುರು ಎಲ್ಲ ಗುರುಗಳ ಒಂದು ಅನುಗ್ರಹ ಆಗತಕ್ಕಂತಹ ಪರ್ವ ದಿವಸ ವಸಂತ ದ್ವಾದಶಿ ಅಂತ ಹೇಳಿ ನಾವು ಗುರುತಿಸಬೇಕು. ಇದು ಕೇವಲ ವಸಂತೋತ್ಸವ ಅಲ್ಲ, ಇದು ಸಂತೋತ್ಸವ. ಎಲ್ಲ ಸಂತರ ಅನುಗ್ರಹ ಆಗಬೇಕಾದರೆ ಇವತ್ತು ವಸಂತೋತ್ಸವ ದಿವಸ ನಾವು ಗುರುಗಳ ಸ್ಮರಣೆಯನ್ನು ಮಾಡಿದರೆ ಅವರೆಲ್ಲರ ಅನುಗ್ರಹ ಆಗ್ತದೆ ಅಂತ ಹೇಳಿ ನಾವು ಭಾವಿಸಬಹುದು. ಈ ದೃಷ್ಟಿಯಲ್ಲಿ ಶ್ರೀ ವಿದ್ಯಾಮಾನ್ಯರಿಗೆ ನಾವು ನಮ್ಮ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಸಕ್ರಿಯ ಆಚಾರ್ಯರು ಹೇಳಿದರು, ಸುಧೀಂದ್ರ ತೀರ್ಥರಿಗೂ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೂ ಬಹಳ ನಿಕಟವಾದಂತಹ ಪ್ರೀತಿ ಒಂದು ಸಂಬಂಧ ಇತ್ತು. ಹಾಗೆಯೇ ನಮ್ಮ ಗುರುಗಳಾದ ಸುಜ್ಞಾನೇಂದ್ರ ತೀರ್ಥರಿಗೂ ಇತ್ತು. ಶ್ರೀ ಸುಜ್ಞಾನೇಂದ್ರ ತೀರ್ಥರು ವಿಬುಧಪ್ರಿಯರಲ್ಲಿ ಘಟಿಕಾಚಲದಲ್ಲಿ ಅವರು ಅಭ್ಯಾಸ ಮಾಡ್ತಾ ಇರುವಾಗ, ರಘುಮಾನ್ಯ ತೀರ್ಥರು ಅದೇ ರೀತಿ ನಮ್ಮ ಗುರುಗಳಾದ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಅಭ್ಯಾಸ ಮಾಡ್ತಾ ಇರುವಾಗ
ವಿದ್ಯಾಮಾನ್ಯರು ಕೇವಲ 14 ವರ್ಷದ ಬಾಲ ಸನ್ಯಾಸಿ. ಆವಾಗ ಅವರು ನಮ್ಮ ಗುರುಗಳು ಸುಜ್ಞಾನೇಂದ್ರ ತೀರ್ಥರು ವಿದ್ಯಾಮಾನ್ಯರಿಗೆ ಯಾವಾಗಲೂ ಕೀಟಡೆ ಕೊಡೋದಂತೆ, ತಮಾಷೆ ಮಾಡೋದು ಇದೆ. ಆವಾಗ ವಿದ್ಯಾಮಾನ್ಯರು ಮಾಡ್ತೇನೆ ನಿಮಗೆ ಅಂತ ಹೇಳಿ ಸುಜ್ಞಾನೇಂದ್ರ ತೀರ್ಥರ ಫೋಟೋವನ್ನು ತಂದು ಅದಕ್ಕೆ ಬಡಿತಾ ಇದ್ರಂತೆ. ನೀವು ನಿಮಗೆ ನೇರ ನನಗೆ ಮಾಡಲಿಕ್ಕಾಗೋದಿಲ್ಲ, ನಿಮ್ಮ ಫೋಟೋಗೆ ಮಾಡ್ತೇನೆ ಅಂತ ಹೇಳಿ ಆ ರೀತಿ ತಮಾಷೆಗಳನ್ನು ಮಾಡ್ತಾಯಿದ್ರು ಅಂತ ವಿದ್ಯಾಮಾನ್ಯರೇ ನಮ್ಮ ಹತ್ರ ಹೇಳಿದರು. ಅಂತಹ ಒಂದು ವಿದ್ಯಾಮಾನ್ಯರ ಮೇಲೆ ನಮ್ಮ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಆಶ್ರಮ ಗುರುಗಳಿಗೂ ಕೂಡ ಬಹಳವಾದಂತಹ ಒಂದು ಗೌರವ ಇತ್ತು ಎಂಬುದನ್ನು ಕೇವಲ 4 ತಿಂಗಳಲ್ಲೇ ನಾನು ಗುರುತಿಸಿದ್ದೆ. ನನಗೆ ಆಶ್ರಮವಾಗಿ ಕೇವಲ 4 ತಿಂಗಳು ಮಾತ್ರ ನಮ್ಮ ಆಶ್ರಮ ಗುರುಗಳಾದ ಸುಜ್ಞಾನೇಂದ್ರ ತೀರ್ಥರು ಅವರು ನಮ್ಮ ಜೊತೆಗೆ ಇದ್ದರು. ಅವರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾಯಿದ್ರು, ನೀವು ಪೇಜಾವರ ಸ್ವಾಮಿಗಳ ಹಾಗೆ ಆಗಬೇಕು. ನೋಡಿ, ಪೇಜಾವರ ಸ್ವಾಮಿಗಳು ವಿಶ್ವೇಶ ತೀರ್ಥರು ಹೀಗೆ ಪ್ರಸಿದ್ಧರಾಗಿದ್ದರು, ಹಾಗೆ ನೀವು ಪ್ರಸಿದ್ಧರಾಗಬೇಕು ಅಂಥೇಳಿ ನನಗೆ ಯಾವಾಗಲೂ ಆ 4 ತಿಂಗಳ ಅವಧಿಯಲ್ಲಿ ಹೇಳ್ತಾಯಿದ್ರು. ನನಗೆ ಅಲ್ಲಿಂದ ಪ್ರಾರಂಭ ಆಯಿತು. ಪೇಜಾವರ ಶ್ರೀಗಳವರ ಹಾಗೆ ಆಗಬೇಕಾದರೆ ಪೇಜಾವರ ಶ್ರೀಗಳು ಯಾರ ಹತ್ರ ಓದಿದ್ರು ಅವರ ಹತ್ರನೇ ನಾನು ಓದಬೇಕು, ಇಲ್ಲದ್ರೆ ಪೇಜಾವರ ಶ್ರೀಗಳವರ ಹಾಗೆ ಆಗೋದು ಹೇಗೆ ಅಂತೇಳಿ ಅವತ್ತಿನಿಂದ ನನಗೆ ಪೇಜಾವರ ಶ್ರೀಗಳ ಹಾಗೆ ಆಗಬೇಕು ಅಂತೇಳಿ ಇವರು ಹೇಳ್ತಾರೆ. ಅದರ ಅಭಿಪ್ರಾಯನು ನಾವು ಅವರ ಗುರುಗಳ ಹತ್ರ ನಾವು ಓದಬೇಕು ಅಂಥೇಳಿ ಆ ಒಂದು ಗೂಢವಾದಂತಹ ಒಂದು ಪ್ರೇರಣೆಯಿಂದಾಗಿ ನಾವು ವಿದ್ಯಾಮಾನ್ಯ ಗುರುಗಳ ಹತ್ತಿರ 4 ಸ್ವಾಮಿಗಳಾಗಿ 4 ತಿಂಗಳಲ್ಲೇ ನಾವು ಅವರ ವಿದ್ಯಾಮಾನ್ಯ ತೀರ್ಥರ ಹತ್ತಿರ ಹೋಗಿದ್ದೆವು. ನಮಗೆ ಶ್ರೀಕೃಷ್ಣನ ಅನುಭವ ಆಗ್ತಾಯಿದೆ. ಶ್ರೀಕೃಷ್ಣನಿಗೆ ಹೇಗೆ 2 ತಾಯಿಯೋ ಹಾಗೆ ನಮಗೂ 2 ತಾಯಿ, ದೇವಕಿ ಯಶೋದೆ. ಶ್ರೀ ಸುಜ್ಞಾನೇಂದ್ರ ತೀರ್ಥರು ನಮಗೆ ದೇವಕಿಯ ಹಾಗೆ ಆಶ್ರಮ ಕೊಟ್ಟು ನಮ್ಮನ್ನು ಸ್ವಾಮಿಗಳಾಗಿ ಮಾಡಿ ದೇವಕಿ ಹತ್ತಿರ ಕೃಷ್ಣ ಸ್ವಲ್ಪನೇ ಸಮಯ ಇದ್ದದ್ದು, ತಕ್ಷಣ ಯಶೋದೆಯ ಹತ್ತಿರ ಹೋದೆ. ಹಾಗೆಯೇ ಕೇವಲ 4 ತಿಂಗಳು ಮಾತ್ರ ನಾವು ಸುಜ್ಞಾನೇಂದ್ರ ತೀರ್ಥರ ಹತ್ತಿರ ಇದ್ದು ಮತ್ತೆ ನಾವು ಯಶೋದೆಯಂತಿರತಕ್ಕಂತಹ ವಿದ್ಯಾಮಾನ್ಯರ ಹತ್ತಿರ ಹೋಗಿ ನಮ್ಮ ಹೆಚ್ಚಿನ ಎಲ್ಲ ಸಮಯವನ್ನು ಕೂಡ ವಿದ್ಯಾಮಾನ್ಯರ ಹತ್ತಿರ, ಎಲ್ಲ ಬಾಲಲೀಲೆಗಳೆಲ್ಲ ವಿದ್ಯಾಮಾನ್ಯರ ಹತ್ತಿರ. ಯಾಕೆಂದರೆ ಸುಜ್ಞಾನೇಂದ್ರ ತೀರ್ಥರ ಹತ್ತಿರ 4 ತಿಂಗಳು ಅವರಿಗೆ ಆರೋಗ್ಯನೂ ಸರಿಯಾಗಿರಲಿಲ್ಲ, ಆದರೂ ಕೂಡ ಬಹಳ ಮುದ್ದು ಮಾಡ್ತಾಯಿದ್ರು, ನಮ್ಮನ್ನು ಮಗುವಿನ ತರಹ ನೋಡ್ತಾಯಿದ್ರು. ತುಂಬ ಒತ್ತಾಯ ಮಾಡಿದ್ರು, ಬಹಳ ಹಸಿವೆ ಆಗ್ತದೆ, ಗಂಜಿ ಮಾಡಿಸ್ತೇನೆ ಬೆಳಿಗ್ಗೆ, ನಿಮಗೆ ಪಾಪ ಮಗುವಿಗೆ ಏನಾಗ್ತದೋ ಏನೋ ಅಂತ ಹೇಳಿ ತುಂಬ ಸಲ ಹೇಳಿದ್ರು. ನಾನು ಅಯ್ಯೋ ಗಂಜಿ ಊಟ ಮಾಡಿ ಸಾಕಾಯಿತು, ಮನೆಯಲ್ಲಿ ಒಂದು ಫಲಾಹಾರಕ್ಕೆ ಉಪ್ಪಿಟ್ಟು ಏನಾದರೂ ಮಾಡಿದರೆ ಅದಕ್ಕಿಂತ ದೊಡ್ಡದಾದ ಸಂತೋಷ ಯಾವುದಿಲ್ಲ, ಇವರು ಪುನಃ ಗಂಜಿ ಹೇಳ್ತಾ ಇದ್ದಾರೆ ಅಂತೇಳಿ ಬೇಡವೇ ಬೇಡ ಅಂಥೇಳಿ ನಾನು ಒತ್ತಾಯ ಮಾಡಿ ಕೊನೆಗೆ ಫಲಾಹಾರಕ್ಕೆ ಮಾಡೋದು ಅಂತ ಹೇಳಿ ಅಷ್ಟು ನನ್ನನ್ನು ಪ್ರೀತಿಸ್ತಾಯಿದ್ರು. ಇವಾಗ ಗಂಜಿ ಊಟ ಮಾಡಿ, ಯಾಕೆಂದರೆ ಮಗುವಿಗೆ ಏನೋ ತುಂಬ ತಡ್ಕೊಳ್ಳಿಕ್ಕೆಲ್ಲ ಆಗಲಿಕ್ಕಿಲ್ಲ ಅಂಥೇಳಿ ಅಷ್ಟು ಪ್ರೀತಿಯನ್ನು ಸುಜ್ಞಾನೇಂದ್ರ ತೀರ್ಥರು ಮಾಡುವುದನ್ನು ನಾವು ಅನುಭವಿಸ್ತೇವೆ. ಅದು ಕೇವಲ 4 ತಿಂಗಳು ಮಾತ್ರ ಇದ್ದರೆ ಅದರಂತೆಯೇ ಅತ್ಯಂತ ದಿವ್ಯವಾದಂಥ ಮತ್ತೊಂದು ಪ್ರೀತಿ ಅದು ವಿದ್ಯಾಮಾನ್ಯ ತೀರ್ಥರು. ಅಂತಹ 2 ಪ್ರೀತಿಗಳ ಧಾರೆಯಾಗಿ ನಮ್ಮ ವ್ಯಕ್ತಿತ್ವ ರೂಪಿತವಾಗಿದ್ದು ಅವರಿಬ್ಬರಿಂದಲೂ ಕೂಡ ನಾನು ಅನುಗ್ರಹೀತನಾಗಿ ಶ್ರೀಕೃಷ್ಣನಂತೆ ದ್ವೈಮಾತುರನಾಗಿ ನಾನು ಇದ್ದೇನೆ. 2 ತಾಯಿಗಳ ಮಗುವಾಗಿ ನಾನು ಬೆಳೆದದ್ದು ನನ್ನ ದೊಡ್ಡ ಸೌಭಾಗ್ಯ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಶ್ರೀ ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ಎಲ್ಲರಿಗೂ ಕೂಡ ಆದ ಅನುಭವ ಅದು ಏಕರೂಪವಾದಂತಹ ಅನುಭವ. ಬೇರೆ ಯಾವುದೇ ಶ್ರೀಗಳಿಂದ ನಾವು ಶಾಸ್ತ್ರಾಭ್ಯಾಸವನ್ನು ಮಾಡಿದರೆ ಇಷ್ಟು ನಾವು ಸೆಳೆತಕ್ಕೆ ಒಳಗಾಗಲಿಕ್ಕಿಲ್ಲ. ಆದರೆ ವಿದ್ಯಾಮಾನ್ಯರ ಸೆಳೆತ ಅದು ಅವರ ಅನಿರ್ವಚನೀಯವಾದದ್ದು, ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ಶುದ್ಧವಾದಂತಹ ಒಂದು ಸೆಳೆತ ಅವರಲ್ಲಿತ್ತು. ಅದಕ್ಕೆ ನಾವೆಲ್ಲ ಒಂದು ಒಳಗಾಗಿದ್ದೇವೆ, ಅದರಿಂದ ನಾವು ಹೆಚ್ಚಿನ ತೃಪ್ತಿ ಸಮಾಧಾನವನ್ನು ಪಡೆದಿದ್ದೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಅದಮಾರಿಗೆ ನಾನು ಹೋದ ತಕ್ಷಣ ನಾನು ನವಂಬರ್ 5ನೇ ತಾರೀಕಿಗೆ ಅದಮಾರಿಗೆ ಹೋದದ್ದು. ಆಮೇಲೆ 1 ತಿಂಗಳು 13 ತಿಂಗಳು ಪರ್ಯಾಯಕ್ಕೆ ಇತ್ತು. ಅವರು ರಾಮಶಬ್ದ ನನಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ಅವರಿಗೆ ತೋರಿತು ಇನ್ನು ಮುಂದೆ ಇವರದೇ ಪರ್ಯಾಯ, ಇವರಿಗೆ ಪರ್ಯಾಯ ಇದ್ದರಿಂದ ಇವರಿಗೆ ಸಂಚಾರ ಮಾಡಬೇಕು, ಇವರಿಗೆ ಉಪನ್ಯಾಸ ಕಲಿಸಬೇಕು. ಆದ್ದರಿಂದ ರಾಮಶಬ್ದವನ್ನು ನಿಲ್ಲಿಸಿ ನನಗೆ ಬೆಳಿಗ್ಗೆ ಬೇಗ 3 ಗಂಟೆಗೆ
ಎದ್ದು ಉಪನ್ಯಾಸಗಳನ್ನು ಅವರೇ ಬರೆದು ಕೊಡ್ತಾಯಿದ್ರು. ಆ ಉಪನ್ಯಾಸಗಳನ್ನು ಬಾಯಿಪಾಠ ಮಾಡಿ ಹೀಗೆ ನಾವು ಸುಮಾರು ಮಾರ್ಚ್ ತಿಂಗಳಲ್ಲಿ ಸಂಚಾರಕ್ಕೆ ಹೊರಡುವಾಗ 10 ಉಪನ್ಯಾಸಗಳನ್ನು ಬಾಯಿಪಾಠ ಮಾಡಿಸಿದರು. ಬೆಳಿಗ್ಗೆ ಎದ್ದು ನಾವು ಆ ಉಪನ್ಯಾಸಗಳನ್ನು ರಾತ್ರಿ ಅದನ್ನು ಬಾಯಿಪಾಠ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಅವರ ಎದುರುಗಡೆ ಉಪನ್ಯಾಸ ಮಾಡಬೇಕು. ಅದಕ್ಕೋಸ್ಕರ ಅವರು ನಮ್ಮನ್ನು ಹೀಗೆ ಕೂತ್ಕೊಳ್ಳಿಸಿ ತಾನು ಕೇಳುಗನ ಹಾಗೆ ಆ ಎಲ್ಲ ಉಪನ್ಯಾಸವನ್ನು ಕೇಳ್ತಾಯಿದ್ರು. ಮಧ್ಯದಲ್ಲಿ ಸೂಚನೆ ಕೊಡ್ತಾಯಿದ್ರು, ಕೈ ಹೀಗೆ ಮಾಡಿ ಎಂಬುದಾಗಿ ಸೂಚನೆ ಕೊಟ್ಟು ಏನೇನು ಮಾಡಬೇಕು, ಶ್ಲೋಕವನ್ನು ಹೇಳುವಾಗ ಕಣ್ಣು ಮುಚ್ಚಿಕೊಳ್ಬೇಕು, ಹೀಗೆ ಬಹಳ ಸೂಚನೆಗಳನ್ನು ಕೊಟ್ಟು ಉಪನ್ಯಾಸವನ್ನು 10 ಉಪನ್ಯಾಸ ಅವರು ನನಗೆ ಬಾಯಿಪಾಠ ಮಾಡಿಸಿದರು. ಅದರಲ್ಲಿ 1ನೇದು ನಾಸ್ತಿಕ್ಯ ನಿರಾಸ, 2ನೇದು ಅದ್ವೈತ ಖಂಡನೆ, 3ನೇದು ಉಡುಪಿ ಶ್ರೀಕೃಷ್ಣನ ಚರಿತ್ರೆ, 4ನೇದು ದೇವರಿದ್ದಾನೆಯೇ ಎಂಬಂತಹ ಇನ್ನೊಂದು ಉಪನ್ಯಾಸ. ಅದೇ ರೀತಿ 5ನೇದು ಉಡುಪಿ ಶ್ರೀಕೃಷ್ಣನ ಚರಿತ್ರೆ ಮತ್ತು ನಾಸ್ತಿಕ್ಯ ನಿರಾಸ, ಹಾಗೆಯೇ ಅದ್ವೈತ ಖಂಡನೆ, ಇನ್ನು ಒಟ್ಟಿಗೆ 10 ಉಪನ್ಯಾಸಗಳನ್ನು ಅವರು ಹೇಳಿಕೊಟ್ಟಿದ್ದರು. ಆ 10 ಉಪನ್ಯಾಸಗಳನ್ನು ನಾವು ಚೆನ್ನಾಗಿ ಬಾಯಿಪಾಠ ಮಾಡಿ ಅವರು ಸೂಚನೆ ಮಾಡ್ತಿದ್ದರು. ಹುಬ್ಬಳ್ಳಿಯಲ್ಲಿ 8ನೇ ಉಪನ್ಯಾಸ ಮಾಡಬೇಕು, ಗುಲ್ಬರ್ಗದಲ್ಲಿ 3ನೇ ಉಪನ್ಯಾಸ ಮಾಡಬೇಕು, ಹಾಗೆಯೇ ಇಂಥ ಊರಿನಲ್ಲಿ ಈ ನಂಬರ್ನ ಉಪನ್ಯಾಸ ಮಾಡಬೇಕು ಅಂಥೇಳಿ ನನಗೆ ಮೊದಲೇ ಸೂಚನೆ ಕೊಟ್ಟು ಆ ಉಪನ್ಯಾಸಗಳನ್ನೆಲ್ಲ ಚೆನ್ನಾಗಿ ಮಾಡುವ ಹಾಗೆ ಅವರು ನನಗೆ ಟ್ರೈನಿಂಗ್ ಕೊಟ್ಟದ್ದು. ಅಷ್ಟು ಬೆಳಿಗ್ಗೆ ಬೇಗ ಎದ್ದು ಅದನ್ನು ಬಾಯಿಪಾಠ ಮಾಡಿಸಿ ಎಲ್ಲ ಕಡೆ ಅದನ್ನು ಹೇಳುವ ಹಾಗೆ ಏನೊಂದು ಇಷ್ಟು ದೊಡ್ಡ ಸ್ವಾಮಿಗಳು ಇವತ್ತು ನಮಗೆ ಎಣಿಸುವಾಗ ದೊಡ್ಡ ಸುಧಾ ಪಂಡಿತರು ಇಷ್ಟು ಚಿಕ್ಕ ನನಗೆ ರಾಮಶಬ್ದವನ್ನು ಹೇಳಿಕೊಡೋದು, ಈ ಚಿಕ್ಕ ಮಗುವಿಗೆ ಹೇಳಿದ ಹಾಗೆ ಉಪನ್ಯಾಸಗಳನ್ನೆಲ್ಲ ಬಾಯಿಪಾಠ ಮಾಡಿಸೋದು, ಇಂತಹ ಒಂದು ಇದಾದರೆ ಎಷ್ಟು ಒಂದು ಅವರಿಗೆ ಹೃದಯ ವೈಶಾಲ್ಯ ಇರಬೇಕು ಎಂಬುದಾಗಿ ನಮಗೆ ಈಗ ಅನ್ನಿಸ್ತಾ ಇದೆ. ಅವತ್ತು ಎಲ್ಲ 10 ಉಪನ್ಯಾಸಗಳನ್ನು ಬಾಯಿಪಾಠ ಮಾಡಿಸ್ತಾಯಿದ್ರು. ಭಕ್ತಿ ಮುಕ್ತಿ ಮತ್ತು ರಾಮಕಥೆ, ಅದೇ ರೀತಿ ಉಪನಿಷತ್ ಸಾರ, ಮಧ್ವ ಸಿದ್ಧಾಂತ, ನವವಿಧ ಭಕ್ತಿಗಳು, ಪ್ರಹ್ಲಾದ ಚರಿತ್ರೆ, ಇದಿಷ್ಟು 10 ಉಪನ್ಯಾಸಗಳನ್ನು ಬಾಯಿಪಾಠ ಮಾಡಿಸಿದರು. ಅದರ ಮತ್ತೊಂದು ವಿಷ್ಣು ಸರ್ವೋತ್ತಮತ್ವ ಒಂದು ಉಪನ್ಯಾಸ. ಇವತ್ತು ಅವರ ಸ್ಮರಣೆಗಾಗಿ ವಿಷ್ಣು ಸರ್ವೋತ್ತಮತ್ವದ ಚಿಕ್ಕ ಉಪನ್ಯಾಸವನ್ನು ನಾವು ನೆನಪಿನಲ್ಲಿದ್ದದ್ದನ್ನು ಇವತ್ತು ಅರ್ಪಣೆ ಮಾಡ್ತಾ ಇದ್ದೇವೆ. ಅವರು ಹೇಳಿದರು, ಆಚಾರ್ಯರು ಹೇಳಿದ್ದಾರೆ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಎಂಬುದಾಗಿ ಯತಿಗಳಿಗೆ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆಯೇ ಬಹಳ ಮುಖ್ಯವಾದ ಕರ್ತವ್ಯ ಎಂಬುದಾಗಿ ಹೇಳಿದ್ದರಿಂದ ನಾನು ಇವತ್ತು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ವಿಷ್ಣುವೇ ಸರ್ವೋತ್ತಮ. ಕಾರಣ ಏನು ಹೇಳಿದರೆ, ಆಚಮನ ಮಾಡುವಾಗ ನಾವೆಲ್ಲರೂ ಕೂಡ ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ ಅಂತ ಹೇಳಿ ಕೇಶವನ ಹೆಸರನ್ನೇ ಹೇಳ್ತೇವೆ. ಯಾರೂ ಕೂಡ ಸದಾಶಿವ ರುದ್ರಾಯ ನಮಃ ಅಥವಾ ಮಹಾಲಿಂಗೇಶ್ವರಾಯ ನಮಃ ಅಂಥೇಳಿ ರುದ್ರದೇವರ ಹೆಸರನ್ನು ಹೇಳಿ ಆಚಮನೆ ಮಾಡುವುದಿಲ್ಲ. ಎಲ್ಲರೂ ಕೂಡ ನಾರಾಯಣನ ಹೆಸರನ್ನು ಆಚಮನೆ ಮಾಡುವಾಗ ಅವರು ಉಪಯೋಗಿಸ್ತಾ ಇದ್ದರಿಂದ ವಿಷ್ಣುವೇ ಸರ್ವೋತ್ತಮ ಎಂಬುದಾಗಿ ಗೊತ್ತಾಗ್ತದೆ ಅಂಥೇಳಿ ಮೊದಲನೇ ಪಾಯಿಂಟು. 2ನೇದಾಗಿ ಗಾಯತ್ರಿಯ ಉಪಾಸನೆಯಲ್ಲಿ ಸೂರ್ಯನ ಮಧ್ಯದಲ್ಲಿ ನಾವು ನಾರಾಯಣನನ್ನೇ ಉಪಾಸನೆ ಮಾಡೋದ್ರಿಂದ ನಾರಾಯಣನೇ ಸರ್ವೋತ್ತಮ ಎಂಬುದಾಗಿ ಗೊತ್ತಾಗ್ತದೆ. ಬೇರೆ ದೇವತೆಗಳೆಲ್ಲ ದಿಂಗ್ ನಮಸ್ಕಾರ ಮಾಡುವಾಗ ಅವರಿಗೆ ನಮಸ್ಕಾರ, ವಿಷ್ಣುವಿಗೆ ಮಾತ್ರ ಪ್ರತ್ಯೇಕವಾದಂತಹ ನಮಸ್ಕಾರ. ಆದ್ದರಿಂದ ವಿಷ್ಣು ಎಲ್ಲರಕ್ಕಿಂತಲೂ ಕೂಡ ಅವನು ಶ್ರೇಷ್ಠ ಎಂಬುದಾಗಿ ಗೊತ್ತಾಗ್ತದೆ. ರುದ್ರ, ಬ್ರಹ್ಮ ಮತ್ತು ಮಹಾವಿಷ್ಣು ಇವರಲ್ಲಿ ಉಳಿದವರೆಲ್ಲ ಇಲಾಖೆಯ ಮುಖ್ಯಸ್ಥರಾಗಿದ್ದಾರೆ ಹೊರತು ಸರ್ವೋತ್ತಮರಲ್ಲ. ಕೇವಲ ಬ್ರಹ್ಮದೇವರು ಸೃಷ್ಟಿಯ ಇಲಾಖೆಯನ್ನು ಮಾತ್ರ ನೋಡಿಕೊಳ್ತಾರೆ. ಅದೇ ರೀತಿ ರುದ್ರದೇವರು ಸಂಹಾರದ ಇಲಾಖೆಯನ್ನು ನೋಡಿಕೊಳ್ತಾರೆ. ಆದರೆ ಮಹಾವಿಷ್ಣು ಸ್ಥಿತಿಕಾರಕನಾದ್ದರಿಂದ ಇವರಿಬ್ಬರಿಗಿಂತಲೂ ಕೂಡ ಇವನೇ ಶ್ರೇಷ್ಠ ಅಂತ ಗೊತ್ತಾಗ್ತದೆ. ಯಾಕೆಂದರೆ ಸೃಷ್ಟಿ ಮಾಡುವವರಿಗೂ ಸ್ಥಿತಿ ಬೇಕೇ ಬೇಕು, ಹಾಗೆಯೇ ಲಯ ಮಾಡುವವರಿಗೂ ಸ್ಥಿತಿ ಬೇಕು, ಸ್ಥಿತಿಯವರಿಗೂ ಸ್ಥಿತಿ ಬೇಕು. ಹಾಗಾಗಿ ಬ್ರಹ್ಮರುದ್ರರಿಬ್ಬರಿಗೂ ಕೂಡ ಸ್ಥಿತಿಯ ಅವಶ್ಯಕತೆ ಉಂಟು, ವಿಷ್ಣುವಿನ ಅವಶ್ಯಕತೆ ಉಂಟು. ಆದರೆ ಅವರಿಗೆ ಲಯದ ಅವಶ್ಯಕತೆ ಇಲ್ಲ. ಆದ್ದರಿಂದ ರುದ್ರದೇವರಕ್ಕಿಂತಲೂ ಕೂಡ
ವಿಷ್ಣು ಅವನು ಸರ್ವೋತ್ತಮ ಎಂಬುದಾಗಿ ಗೊತ್ತಾಗ್ತದೆ ಅಂತ ಹೇಳಿ ಹೀಗೆ ಮತ್ತೊಂದು ಪಾಯಿಂಟು ಅವರು ಹೇಳ್ತಾರೆ. ನಾವೆಲ್ಲರೂ ಕೂಡ ಯತಿಗಳಾದವರು ನಮಸ್ಕಾರ ಮಾಡಿದಾಗ ನಾರಾಯಣ ಅಂತೇಳಿ ಹೇಳ್ತೇವೆ. ಅದ್ವೈತಿ ಸ್ವಾಮಿಗಳಿಗೂ ಕೂಡ ನಮಸ್ಕಾರ ಮಾಡಿದಾಗ ರುದ್ರಾಯ ನಮಃ ಹೇಳುವುದಿಲ್ಲ, ನಾರಾಯಣ ನಾರಾಯಣ ಹೇಳ್ತಾರೆ. ಆದ್ದರಿಂದ ನಾರಾಯಣನೇ ಸರ್ವೋತ್ತಮ ಅಂತ ಹೇಳಿ ಇದರಿಂದ ಗೊತ್ತಾಗ್ತದೆ ಎಂಬುದಾಗಿ ಮತ್ತೊಂದು ಪಾಯಿಂಟನ್ನು ಹೇಳಿದ್ದಾರೆ. ಶಂಕರಾಚಾರ್ಯರು ಅವರು ಗೀತಾ ಭಾಷೆಯ ಪ್ರಾರಂಭ ಮಾಡುವಾಗ ನಾರಾಯಣ ಅಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಹ ಇಮೇ ಲೋಕಾಃ ಸಪ್ತದ್ವೀಪ ಚ ಮೇದಿನಿ ನಾರಾಯಣ ಪರೋವ್ಯಕ್ತ, ನಾರಾಯಣನೇ ಶ್ರೇಷ್ಠ ಅಂತ ಹೇಳಿ ಗೀತಾ ಭಾಷ್ಯದಲ್ಲಿ ಅವರು ಶುರು ಮಾಡುವಾಗಲೇ ಹೇಳಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದವರೇ ಒಪ್ಪಿದ ಮೇಲೆ ಇನ್ನು ಅದರಲ್ಲಿ ಯಾವುದೇ ತಕರಾರು ಇಲ್ಲವಾದ್ದರಿಂದ ವಿಷ್ಣು ಸರ್ವೋತ್ತಮತ್ವ ಸಿದ್ಧವಾಯಿತು ಎಂಬುದಾಗಿ ಅನೇಕ ಒಂದು ಯುಕ್ತಿಗಳನ್ನು ಹೇಳಿ ಆ ವಿಷ್ಣು ಸರ್ವೋತ್ತಮದ ಉಪನ್ಯಾಸವನ್ನು ನಮಗೆ ಅವರು ಬಾಯಿಪಾಠ ಮಾಡಿಸಿದರು. ಅದೇ ರೀತಿ ವಾಯುಜೀವೋತ್ತಮತ್ವ ಒಂದು ಪ್ರತಿಪಾದನೆಗೂ ಕೂಡ ವಾಯುರಸ್ಮಾ ಉಪಾಮಂತತ್ ಪಿನಷ್ಟಿಸ್ಮ ಕುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದೃದ್ರೇಣ ಪಿಬತ್ಸಹ ಎಂಬುದಾಗಿ ಈ ಶ್ರುತಿಯನ್ನು ಹೇಳಿ ಅಲ್ಲಿ ರುದ್ರದೇವರಿಗೆ ಕಂಠ ಸುಟ್ಟು ಹೋಯಿತು. ಆದರೆ ವಾಯುದೇವರು ಅದನ್ನು ತಿಕ್ಕಿ ಆಮೇಲೆ ಅದನ್ನು ಕುಡಿದ್ರೆ ಏನೂ ಆಗಲಿಲ್ಲ. ಆದ್ದರಿಂದ ವಾಯುವೇ ಜೀವೋತ್ತಮ ಎಂಬುದಾಗಿ ಇದರಿಂದ ಗೊತ್ತಾಗ್ತದೆ ಎಂಬುದಾಗಿ ಹೀಗೆ ಅನೇಕ ಪಾಯಿಂಟ್ಗಳನ್ನು ಕೊಟ್ಟು ವಿಷ್ಣು ಸರ್ವೋತ್ತಮತ್ವದ ಉಪನ್ಯಾಸ ಆ ದಿವಸ ಸಂಪೂರ್ಣ ಒಂದು 15 ಪಾಯಿಂಟ್ಗಳನ್ನು ಹೇಳಿ ವಿಷ್ಣು ಸರ್ವೋತ್ತಮತ್ವದ ಉಪನ್ಯಾಸ ಅಂತ ಹೇಳಿ ನನಗೆ ಆ ವಿಷ್ಣು ಸರ್ವೋತ್ತಮತ್ವದ ಉಪನ್ಯಾಸವನ್ನು ಹೇಳಿಕೊಟ್ಟರು. ಬೆಂಗಳೂರಿಗೆ ಬರುವಾಗ 15 ದಿವಸದ ಉಪನ್ಯಾಸ ಫಿಕ್ಸ್ ಆಯಿತು. ಆವಾಗ ನಾನು ತಬ್ಬಿಬ್ಬಾಗಿ ಹೋದೆ. ನನ್ನ ಹತ್ರ ಇರೋದು 10 ಉಪನ್ಯಾಸ, ಇನ್ನು 10 ಉಪನ್ಯಾಸ ಮಾತ್ರ ಬಾಯಿಪಾಠ ಕೊಡಿಸ್ತಾರೆ, ಇನ್ನು 5 ಉಪನ್ಯಾಸಕ್ಕೆ ಏನು ಮಾಡೋದು ಅಂತ ಅವರ ಹತ್ರ ಕೇಳಿದೆ. ಅವರು ಹೇಳಿದರು, ನಾನು ಕೊಟ್ಟ 10 ಉಪನ್ಯಾಸವನ್ನು ನೀವು ಒಗ್ಗರಣೆ ಹಾಕಿ ಎಲ್ಲ ಹೇಳಿದ್ದೀರಿ, ನಾನು ಹೇಳಿದ್ದನ್ನೆಲ್ಲ ವಿಸ್ತರಿಸಿ ಹೇಳಿದ್ದೀರಿ, ಇನ್ನೂ 5 ಉಪನ್ಯಾಸವನ್ನು ನೀವೇ ಮಾಡಿಕೊಳ್ಳಿ, ಮಣಿಮಂಜರಿ ಪಾಠ ಆಗಿದೆ, ಮಧ್ವವಿಜಯ ಪಾಠ ಆಗಿದೆ, ನೀವೇ ಅದನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ನೀರಿಗೆ ದೂಡಿಬಿಟ್ರು. ಇನ್ನೇನು ಮಾಡೋದು, ನಾವು ಈಜಲೇಬೇಕು ಅಂತೇಳಿ 5 ದಿವಸದ ಉಪನ್ಯಾಸವನ್ನು ನಾವೇ ಯೋಚನೆ ಮಾಡಿ ಆಮೇಲೆ ಮಾಡಿದ ಮೇಲೆ ಇನ್ನು ನಾನು ನಿಮಗೆ ಬರೆದು ಕೊಡೋದಿಲ್ಲ, ಇನ್ನು ನೀವೇ ಬರೀಕೊಳ್ಬೇಕು ಅಂತ ಹೇಳಿ ಆಮೇಲೆ ಹೇಳಿದರು. ಈ ರೀತಿ ಆ ಉಪನ್ಯಾಸಗಳನ್ನು ಬರೆಸಿ ಅದನ್ನು ಬಾಯಿಪಾಠ ಮಾಡಿಸಿ ಅವರು ನನಗೆ ಈ ಒಂದು ಕೇವಲ ಪಾಠ ಮಾತ್ರ ಅಲ್ಲ, ಒಬ್ಬ ಹಿತೈಷಿಯಾಗಿ ಒಬ್ಬ ಶಿಷ್ಯನನ್ನು ಹೇಗೆ ತಯಾರು ಮಾಡಬೇಕು ಎಂಬುದನ್ನು ಅವರು ತೋರಿಸಿದಂತಹ ಈ ಒಂದು ಮಾರ್ಗವನ್ನು ನಾವು ಗಮನಿಸಿದಾಗ ಆ ಒಂದು ಪ್ರೀತಿ ಮತ್ತು ವಾತ್ಸಲ್ಯ ಇದು ಎಲ್ಲಿಯೂ ಕೂಡ ಅನ್ಯತ್ರ ಅಲಭ್ಯ ಎಂಬುದಾಗಿ ನಮಗೆ ಅನ್ನಿಸ್ತಾ ಇದೆ. ಅಂತಹ ಒಂದು ಗುರುಗಳು ನಮಗೆ ಯಾವಾಗಲೂ ಕೂಡ ಹೊಸ ಪಾಯಿಂಟನ್ನು ಅವರು ಕೊಡ್ತಾಯಿದ್ರು. ನಾವು 4 ಜನ ಸ್ವಾಮಿಗಳು, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾವು 4-5 ಜನ ಸ್ವಾಮಿಗಳು. 5 ಜನ ಸ್ವಾಮಿಗಳಲ್ಲಿ ನಮಗೊಂದು ದೊಡ್ಡ ಒಳ ಜಗಳ ನಮಗಲ್ಲಿ ಏನು ಹೇಳಿದರೆ, ಯಾರು ಮೊದಲು ಉಪನ್ಯಾಸ ಮಾಡೋದು ಅಂತ. ಯಾರು ಮೊದಲು ಉಪನ್ಯಾಸ ಮಾಡ್ತಾರೆ ಅವರದ್ದು ಉಳಿದವ್ರದ್ದೆಲ್ಲ ಪಾಯಿಂಟು ಅವರು ಬಿಡ್ತಾರೆ. ಅದಕ್ಕೆ ಎಲ್ಲರದ್ದು ತಕರಾರು ಏನು ಹೇಳಿದರೆ, ನಾನು ವಯಸ್ಸಿನಲ್ಲಿ ದೊಡ್ಡವ, ನಾನು ಮೊದಲು ಮಾಡ್ತೇನೆ. ಕೊನೆಗೆ MC ಯಾರಿದ್ದಾರೆ ಅವರನ್ನೆಲ್ಲ ಮೆಲ್ಲ ಕಳೆದು ನಂದು ಮೊದಲು ಹೇಳಿ ಅಂತ ಹೇಳಿ ಹೀಗೆ ಮಾಡ್ತಾಯಿದ್ರು. ನಾನು ಸ್ವಾಮಿಗಳ ಹತ್ರ ಹೇಳಿದೆ, ಅವರು ಮೊದಲು ಉಪನ್ಯಾಸ ಮಾಡಿದರೆ ನನಗೆ ಪಾಯಿಂಟೇ ಇಲ್ಲ ಅಂತೇಳಿ ಆಗ್ತದೆ. ನಾನು ಚಿಕ್ಕವ, 4 ಜನ ಯತಿಗಳಲ್ಲಿ 4 ಜನಕ್ಕಿಂತಲೂ ಚಿಕ್ಕವ, ನಾನು ಚಿಕ್ಕವರಿಗೆ ಮೊದಲು ಅವಕಾಶ ಕೊಡಬೇಕು, ಆದ್ದರಿಂದ ನನಗೆ ಮೊದಲು ಅವಕಾಶ ಕೊಡಬೇಕು, ಇಲ್ಲಾಂದರೆ ನನಗೆ ಪಾಯಿಂಟೇ ಸಿಗೋದಿಲ್ಲ ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡಿದೆ. ಅದಕ್ಕೆ ಅವರು ಹೇಳಿದರು, ಇಲ್ಲ, ಅವರೋಹಣ ಕ್ರಮದಲ್ಲಿ ಬರಲಿ, ಅವರಿಗೆ ಯಾರಿಗೂ ಗೊತ್ತಿಲ್ಲದೇ ಇದ್ದಂಥ ಪಾಯಿಂಟನ್ನು ನಾನು ನಿಮಗೆ ಹೇಳಿಕೊಡ್ತೇನೆ, ಅವರೇ ಮೊದಲೇ ಮಾಡಲಿ ಅಂತ ಹೇಳಿ ಈ ರೀತಿ ಅವರು ಏನು ಬಿಟ್ಟು ಹೋದಂಥ ಪಾಯಿಂಟ್ ಇದೆ ಅದನ್ನು ನನಗೆ ಮೆಲ್ಲ ಹೇಳಿ ಇದನ್ನು ನೀವು ಮಾಡಿ, ಇದರಲ್ಲಿ ನಿಮಗೆ ಚಪ್ಪಾಳೆ ಬರ್ತದೆ ಅಂತ ಹೇಳಿ ಅವರು ಹೇಳಿಕೊಟ್ಟದ್ದನ್ನು ಕೂಡ ನಾವು ಅನೇಕ ಬಾರಿ ನೋಡಿದ್ದೇವೆ. ನಮಗೆಲ್ಲರಿಗೂ ಕೂಡ ಸ್ವಾಮಿಗಳಿಗೆ ದೊಡ್ಡ ಜ್ವರ ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಒಂದೇ ವಿಷಯ, ಆ ಒಂದೇ ವಿಷಯದಲ್ಲಿ ನಮಗೆ ಭಾಷಣ ಸ್ಪರ್ಧೆ, ಯಾರ ಭಾಷಣ ಚೆನ್ನಾಗಿ ಆಯಿತು, ಯಾರಿಗೆ ಚಪ್ಪಾಳೆ ಬೀತು ಅಂತ.
ದೊಡ್ಡ ಜಗಳ. ನನ್ನ ಪಾಯಿಂಟನ್ನು ನೀವು ಹೇಳಿಬಿಟ್ರಿ, ನನಗೆ ಬೇರೆ ಪಾಯಿಂಟ್ ಇಲ್ಲ ಅಂತೇಳಿ ಮಾಡಿದ್ದೀರಿ, ಆದ್ದರಿಂದ ನಿಮ್ಮದೇ ತಪ್ಪು ಅಂತ ಹೇಳಿ ಈ ರೀತಿ ಜಗಳಗಳು, ಒಳ ಜಗಳ ನಡೀತಾ ಇತ್ತು. ಅದರಲ್ಲಿ ಜಯಿಸಲಿಕ್ಕೆ ಏನು ಮಾಡಬೇಕು ಎಂಬುದನ್ನು ವಿದ್ಯಾಮಾನ್ಯರು ಗುಟ್ಟಾಗಿ ಅದಕ್ಕೆ ಅವರು ಹೇಳ್ತಾಯಿದ್ರು, ಕಾರ್ಯಕ್ರಮಕ್ಕೆ ಹೋಗುವಾಗ ನೀವು ನನ್ನ ಕುರ್ಚಿ ಹತ್ರ ನೀವು ಕೂತ್ಕೊಳ್ಳಿ, ಅವರೆಲ್ಲ ದೂರ ಕೂತ್ಕೊಳ್ಳಿ, ನಾವಾಗ ಅವರು ಏನು ಹೇಳಿದ್ದಾರೋ ಅದು ಬಿಟ್ಟು ನಾನು ನಿಮಗೆ ಬೇರೆ ಪಾಯಿಂಟು ನಿಮಗೆ ಕೊಡ್ತೇನೆ ಅಂತ ಹೇಳಿ, ಈ ರೀತಿ ನನ್ನ ಉಪನ್ಯಾಸ ಚೆನ್ನಾಗಿರಬೇಕು ಅಂತ ಹೇಳಿ ವಿಶೇಷ ಪಾಯಿಂಟನ್ನು ಅವರು ನನಗೆ ಹೇಳಿಕೊಡ್ತಾಯಿದ್ರು. ಈ ರೀತಿ ಉಪನ್ಯಾಸ, ಅದೇ ರೀತಿ ವಾಕ್ಯಾರ್ಥ, ಎಲ್ಲ ವಾಕ್ಯಾರ್ಥ ವಿದ್ವದ್ಗೋಷ್ಠಿಯಲ್ಲಿ ಏನು ಮಾಡಬೇಕು ಎಂಬುದನ್ನು ಅವರು ಹೇಳಿಕೊಟ್ಟಿದ್ದರು. ಕಾಶಿಯಲ್ಲಿ ದೊಡ್ಡ ವಾಕ್ಯಾರ್ಥ ವಿಶ್ವನಾಥ ದಾತಾರರು, ಆಮೇಲೆ ಶುಕ್ಲ, ಬದ್ರಿನಾರಾಯಣ ಶುಕ್ಲ, ದೊಡ್ಡ ದೊಡ್ಡ ವಿದ್ವಾಂಸರು, ಅವತ್ತಿನ ಕಾಲದ ವಿದ್ವಾಂಸರು ಬಂದಾಗ ಅವರು ದಿನಕರಿಯಲ್ಲಿ ದೊಡ್ಡ ಒಂದು ಆಕ್ಷೇಪವನ್ನು ತೆಗೆದರು. ಎಲ್ಲ ವಿದ್ವಾಂಸರು ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ಭಾವಿಸಿದರೆ, ಗುರುಗಳು ನಾನು ಇದಕ್ಕೆ ಉತ್ತರ ಕೊಡೋದಿಲ್ಲ, ನನ್ನ ಶಿಷ್ಯ ಉತ್ತರ ಕೊಡ್ತಾನೆ ನೋಡಿ ಅಂತ ಹೇಳಿ ನನ್ನನ್ನು ಮುಂದೆ ಇಟ್ಟು ಆ ವಾಕ್ಯಾರ್ಥದಲ್ಲಿ ಅವರೆಲ್ಲರೂ ಕೂಡ ಸೋಲು ಹಾಗೆ ಮಾಡಿದ್ದು ನಮ್ಮ ಗುರುಗಳು. ಅದೇ ರೀತಿ ಉಡುಪಿಗೆ ನನ್ನ ಮೊದಲ ಪರ್ಯಾಯದಲ್ಲಿ ಶೃಂಗೇರಿ ಸ್ವಾಮಿಗಳು ಬಂದಾಗ ಅವರ ಉಪನ್ಯಾಸ ಮಾಡಬಾರದು ಅಂತ ಹೇಳಿ ಮೊದಲೇ ನಿರ್ಬಂಧ ಇತ್ತು. ಅವರು ಇಲ್ಲಿ ಅದ್ವೈತ ಖಂಡನೆ ಮಾಡ್ತಾರೆ, ಹಾಗಾಗಿ ವಿದ್ಯಾಮಾನ್ಯರು ಮಾತಾಡಬಾರದು ಅಂತ ಹೇಳಿ ಅದಕ್ಕೆ ಏನು ಉಪಾಯ ಮಾಡಿದರು, ಆಯಿತು ನಾನು ಮಾತಾಡೋದಿಲ್ಲ ಅಂತ ಮೆಲ್ಲನೆ ಹಿಂದಿನ ದಿವಸ ರಾತ್ರಿ ಇಡೀ ಕೂರಿಸಿ ನನಗೆ ಎಲ್ಲವನ್ನು ಹೇಳಿಕೊಟ್ಟು ನನ್ನ ಮುಖಾಂತರ ಅವರು ಪುನಃ ಅದ್ವೈತ ಖಂಡನೆಯನ್ನು ಮಾಡಿಸಿಬಿಟ್ರು. ಹೀಗೆ ನನ್ನ ಮೇಲೆ ವಿಶೇಷವಾದಂತಹ ಪ್ರೀತಿ. ಯಾವುದೇ ಒಂದು ವಾಕ್ಯಾರ್ಥ ಇರಲಿ ಅಥವಾ ಯಾವುದೇ ಒಂದು ಉಪನ್ಯಾಸ ಇರಲಿ, ಪುತ್ತಿಗೆ ಸ್ವಾಮಿಗಳು ಇದ್ದರೆ ನಾನು ಅವರನ್ನು ಚೂ ಬಿಡ್ತೇನೆ ಅಂತ ಹೇಳಿ ಅವರಿಗೊಂದು ದೊಡ್ಡ ಒಂದು ಧೈರ್ಯ ಅಥವಾ ಒಂದು ಉತ್ಸಾಹ ಯಾವಾಗಲೂ ಇತ್ತು. ನನ್ನ ಮೇಲೆ ಅಷ್ಟು ಒಂದು ಅವರಿಗೆ ಒಂದು ವಿಶ್ವಾಸ ಇತ್ತು. ಮೊದಲನೇ ಪರ್ಯಾಯ ಮುಗಿಯುವಾಗ ಅವರು ಶುರು ಮಾಡಿದರು, ಮಧ್ವ ವಿಜಯ ಆಯಿತು, ನಾನು ಇನ್ನು ನಿಮಗೆ ಸುಧಾ ಪಾಠ ಮಾಡ್ತೇನೆ, ಸುಧಾ ಮಂಗಳ ಮಾಡ್ತೇನೆ. ನನಗೆ ಗಾಬರಿ ಆಯಿತು. ಯಾಕೆಂದರೆ ಪಂಡಿತರಿಗೆಲ್ಲ ತೋರಿಸಬೇಕು. ಮಧ್ವಿಜಯ ಓದಿದವರಿಗೂ ಪುತ್ತಿಗೆ ಸ್ವಾಮಿ ನೋಡಿ ಸುಧಾ ಪಂಡಿತರಾಗಿದ್ದಾರೆ ಅಂತ ನನಗೆ ತೋರಿಸಬೇಕು ಅಂತ. ನಾನು ಖಾಲಿ ಹಿಡಿದು ಬೇಡ, ಅದೊಂದು ಬೇಡ ನನಗೆ. ಯಾಕೆಂದರೆ ಸುಧಾಮಂಗಳ ಆದಮೇಲೆ ಹೋಗಬೇಕು ಅಂತೇಳಿ ಆಗ್ತದೆ, ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತೇಳಿ ಆಗ್ತದೆ. ನಾನು ಸುಧಾಮಂಗಳ ಕೊನೆಗೂ ಇದ್ದರೆ ಕೊನೆಗೆ ಆದರೆ ಸಾಕು, ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ, ನನಗೆ ಬೇಡವೇ ಬೇಡ ಹೇಳಿದ ಮೇಲೆ ಮತ್ತೆ ಸುಧಾ ಪಾಠ ಮಾಡೋದಿಲ್ಲ, ಎಲ್ಲ ಕ್ರಮ ಪ್ರಕಾರ ಮಾಡ್ತೇನೆ ಅಂತ ಹೇಳಿ ಅವರು ತೊಡಗಿದರು. ಹೀಗೆ ವಿಶೇಷವಾದಂತಹ ವಾತ್ಸಲ್ಯ, ಒಂದು ನಂಬಿಕೆ ಪುತ್ತಿಗೆ ಸ್ವಾಮಿಗಳ ಮುಖಾಂತರ ನನಗೆ ಅವರು ಮತ್ತು ಪೇಜಾವರ ಸ್ವಾಮಿಗಳು ನನ್ನ ಎರಡು ಕಣ್ಣು ಎಂಬುದಾಗಿ ಯಾವಾಗಲೂ ಕೂಡ ಹೇಳ್ತಾಯಿದ್ದರು. ಇಂತಹ ಒಂದು ವಿಶೇಷವಾದ ವಾತ್ಸಲ್ಯ ಅವರಿಂದ ನಾನೇನು ಪಡೆದಿದ್ದೇನೆ. ಯಶೋದೆಯಿಂದ ಕೃಷ್ಣ ಹೇಗೆ ಒಂದು ಕೃಷ್ಣ ಯಶೋದೆಯ ಪ್ರೀತಿಯನ್ನು ಪಡೆದನೋ ಹಾಗೆ ವಿದ್ಯಾಮಾನ್ಯರ ವಿಶೇಷ ಪ್ರೀತಿಯನ್ನು ಪಡೆದದ್ದಕ್ಕೋಸ್ಕರ ನಾವು ಅವರನ್ನು ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಅವರ ಅನುಗ್ರಹ, ಇದೇ ರೀತಿಯ ಅನುಗ್ರಹ ನಿರಂತರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಒಂದು ಆದರ್ಶಗಳು, ಅವರ ಒಂದು ಭೌತಿಕ ಶರೀರ ನಮ್ಮ ಕಣ್ಣ ಮುಂದೆ ಇಲ್ಲದೆ ಹೋದರೂ ಕೂಡ ಚಿನ್ಮಯ ಶರೀರ ಅದು ಸರ್ವದಾ ನಮ್ಮ ಕಣ್ಣ ಮುಂದೆ ಇದ್ದು ನಮಗೆ ಶಕ್ತಿಯನ್ನು, ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ನೀಡ್ತಾ ಇದೆ. ಅದು ನಮಗೆ ಮಾತ್ರ ಅಲ್ಲ, ಅನೇಕ ಜ್ಞಾನಿಗಳಿಗೆ, ವಿದ್ವಾಂಸರಿಗೆ ಅಂತಹ ಒಂದು ಸ್ಫೂರ್ತಿದಾಯಕವಾಗಿದ್ದು ಅಂತಹ ಚಿನ್ಮಯ ರೂಪ ನಮ್ಮ ಕಣ್ಣ ಮುಂದೆ ಸರ್ವದಾ ನೆಲೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಅವರ ಅನುಗ್ರಹ, ಅವರ ಅಂತರ್ಗತನಾದಂತಹ ಶ್ರೀಮದ್ ಆಚಾರ್ಯರ ಅಂತರ್ಗತನಾದಂತಹ ಶ್ರೀ ವೇದವ್ಯಾಸ ದೇವರ ಅನುಗ್ರಹ ಎಲ್ಲ ಜಿಜ್ಞಾಸುಗಳಿಗೂ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಅವರಿಗೆ ಅತ್ಯಂತ ಇಷ್ಟವಾದಂತಹ ಈ ಒಂದು ವಿದ್ವಾಂಸರ ಒಂದು ಪೋಷಣೆ, ವಿದ್ವಾಂಸರ ಒಂದು ರಕ್ಷಣೆ, ಇದು ಅವರ ಜೀವನದ ಬಹಳ ಮುಖ್ಯವಾದಂತಹ ಉದ್ದೇಶವಾಗಿತ್ತು. ಹೀಗಾಗಿ ವಿದ್ವಾಂಸರಿಗೆ ಅವರು ಎಷ್ಟು ಪ್ರೋತ್ಸಾಹ ಮಾಡಿದರೂ ಕೂಡ ಅವರಿಗೆ ಅದರಲ್ಲಿ ತೃಪ್ತಿ ಇರಲಿಲ್ಲ. ಅವರು ಇವತ್ತು ನಾವು ವಿದ್ಯಾಮಾನ್ಯರ, ಅದೇ ರೀತಿ ವಿಶ್ವೇಶತೀರ್ಥರ ಈ ಒಂದು ಮಹತ್ವವನ್ನು ಗುರುತಿಸಬೇಕಾದರೆ ಅವರು ಇಲ್ಲ ಅಂತ ಹೇಳಿ ಇವತ್ತು ನಾವು ಅವರು ಅವತರಿಸಲೇ ಇಲ್ಲ ಎಂಬ ಒಂದು ಕಲ್ಪನೆಯನ್ನು ಮಾಡಿಕೊಂಡರೆ ಇವತ್ತು ಎಂಥ ವ್ಯಾಕ್ಯೂಮ್, ಎಂತಹ ಒಂದು ಶೂನ್ಯ ಅದು ಆವರಿಸ್ತದೆ ಎಂಬುದನ್ನು ನಾವು ಕಲ್ಪಿಸಿಕೊಂಡಾಗ
ಅವರ ಮಹತ್ವದ ಒಂದು ಅರಿವು ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಸಾವಿರಾರು ವಿದ್ವಾಂಸರು, ವೈದಿಕರು, ಈ ವಾಂಗ್ಮಯ ಪ್ರಪಂಚ ಇವತ್ತು ರಕ್ಷಣೆಯಾದದ್ದು ಶ್ರೀ ವಿದ್ಯಾಮಾನ್ಯರ ಶಿಷ್ಯ ಪರಂಪರೆಯಿಂದ, ಪ್ರಶಿಷ್ಯ ಪರಂಪರೆಯಿಂದ ಎಂಬುದನ್ನು ನಾವು ಗುರುತಿಸಿದಾಗ ಅವರ ಒಂದು ಸಾಧನೆಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಸಾಧನೆ ನಮ್ಮ ಮುಖಾಂತರವೂ ನಡೆಯಲಿ, ನಮ್ಮ ಶಿಷ್ಯರ ಮುಖಾಂತರವೂ ಕೂಡ ನಡೆಯಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇವತ್ತು ಅವರ ಶಿಷ್ಯರಲ್ಲಿ ಅತ್ಯಂತ ಒಂದು ಶ್ರೇಷ್ಠ ಶಿಷ್ಯರು ಬನ್ನಂಜೆ ಗೋವಿಂದಾಚಾರ್ಯರು, ಅನೇಕ ಶಿಷ್ಯರು ಇದ್ದರೂ ಕೂಡ ನಮ್ಮ ಎದುರಿಗೆ ಇವತ್ತು ಇರತಕ್ಕಂತಹ ಬಹಳ ದೊಡ್ಡ ವಿದ್ವಾಂಸರು ಅಂದರೆ ಸಗ್ರಿ ರಾಘವೇಂದ್ರ ಆಚಾರ್ಯರು. ಹಾಗಾಗಿ ನಮ್ಮ ಅವರ ಮತ್ತು ವಿಶ್ವೇಶತೀರ್ಥರ ವಿಶೇಷವಾದಂತಹ ಒಂದು ಅನುಗ್ರಹ, ಅವರ ಒಂದು ಪ್ರೀತಿಯನ್ನು ಪಡೆದಂತಹ ಸಗ್ರಿ ರಾಘವೇಂದ್ರ ಆಚಾರ್ಯರು ಇವತ್ತು ನಮಗೆಲ್ಲರಿಗೂ ಕೂಡ ಉಡುಪಿಯಲ್ಲಿ ಯಾರಾದರೂ ಬಂದರೆ ನಿಮ್ಮಲ್ಲಿ ಯಾರು ದೊಡ್ಡ ವಿದ್ವಾಂಸರಿದ್ದಾರೆ ಅಂತೇಳಿ ಹೇಳಿದರೆ ನಾವು ಸಗ್ರಿ ರಾಘವೇಂದ್ರ ಆಚಾರ್ಯರನ್ನು ತೋರಿಸಬಹುದು. ಅಂತಹ ನಮ್ಮೆಲ್ಲರಿಗೂ ಪ್ರೀತಿಪಾತ್ರರಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಅತ್ಯಂತ ಸಂಪ್ರತಿಪನ್ನರಾದಂತಹ ಶ್ರೀ ಸಗ್ರಿ ರಾಘವೇಂದ್ರಾಚಾರ್ಯರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಬೇಕು ಅಂತ ಹೇಳಿ ನಾವು ಯೋಚಿಸಿದ್ದು. ಅವರ 70ನೆಯ ವರ್ಷದ ಈ ಒಂದು ಸಂದರ್ಭದಲ್ಲಿ ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಗಳ ಆರಾಧನೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು 70,000 ರೂಪಾಯಿಯ ಸಂಭಾವನೆಯನ್ನು ನೀಡುವ ಮುಖಾಂತರ ಅವ ಒಂದು ವಿದ್ಯಾಮಾನ್ಯರ ವಿಶೇಷ ಅನುಗ್ರಹ ನಮಗೆ ಆಗಲಿ ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದು. ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ, ಅದೇ ರೀತಿ ನಮ್ಮ ವಿದ್ಯಾಗುರುಗಳ ಪರಿಪೂರ್ಣ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ನಾವು ಮಾಡುತ್ತಾ, ಈಗ ಅವರಿಗೆ ಈ ಒಂದು ಚಿಕ್ಕ ಸನ್ಮಾನವನ್ನು ಕೂಡ ಮಾಡಬೇಕು ಅಂತ ಸಂಕಲ್ಪಿಸಿದ್ದೇವೆ. ಸಗ್ರಿ ರಾಘವೇಂದ್ರಾಚಾರ್ಯರು ಅವರು ಮಹಾವಿದ್ವಾಂಸರು ಎಂಬುದಕ್ಕೆ ಅವರ ವಿನಯಶೀಲತೆಯನ್ನೇ ನಾವು ಗುರುತಿಸಬಹುದು. ವಿದ್ಯಾ ದದಾತಿ ವಿನಯಂ ಅಂತ ಹೇಳಿ ನಾವು ಏನು ಕೇಳಿದ್ದೇವೆ ಅದಕ್ಕೆ ಒಳ್ಳೆಯ ದೃಷ್ಟಾಂತ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಎಂಬುದನ್ನು ನಾವು ಗುರುತಿಸಬಹುದು. ಯಾವಾಗಲೂ ಕೂಡ ವಿದ್ಯೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ವಿದ್ಯೆಯನ್ನು ನಾವು ವಿನಯದ ಮುಖಾಂತರ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅಂತಹ ಅತ್ಯಂತ ವಿನಯಶಾಲಿಗಳು, ಸಾತ್ವಿಕರು ಆದಂತಹ ಸಗ್ರಿ ರಾಘವೇಂದ್ರ ಆಚಾರ್ಯರಿಗೆ ನಾವು ಚಿಕ್ಕ ಸನ್ಮಾನವನ್ನು ನೀಡುವ ಮುಖಾಂತರ ವಿದ್ಯಾಮಾನ್ಯರ ವಿಶೇಷ ಅನುಗ್ರಹ ನಮಗೆ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ಅವರು ಬಂದು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾವು ಕೇಳಿಕೊಳ್ಳ. ಪರಮ